ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬೇಕ್ರಿ ಸ್ಟೈಲಲ್ಲಿ ಚಕೋಡಿ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ಟ್ರಿಪ್ಸು ಮತ್ತು ಟ್ರಿಕ್ಸಿಂದ ಇದು ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ವಿತ್ ಟಿಪ್ಸ್ ಸಮೇತ ಹೇಳ್ತೀನಿ. ನಾನು ಹೇಳ್ದಾಗ ಮಾಡಿದ್ರೆ ನೀವು ಸಹಿತ ಮನೇಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಮತ್ತು ಇದು 1 ತಿಂಗಳವರೆಗೂ ನಾವು ಸ್ಟೋರ್ ಮಾಡ್ಕೋಬೋದು. ಬನ್ನಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಬಿಟ್ಟು ಅದಕ್ಕೆ 1/4 ಲೀಟ್ರ್ ನೀರು ಅಂದರೆ 1 ಕಪ್ಪು ನೀರು ತೊಗೊತಾ ಇದ್ದೀನಿ. ಅದನ್ನು ನೀರು ಕಾಯಕ್ಕಿಟ್ಬಿಟ್ಟು ಈಗ ಅದಕ್ಕೆ ನೀರು ಕಾಯ್ತಿರೋ ಹಾಗೇ ಅದಕ್ಕೆ ಡಾಲ್ಡಾ ಅಂದರೆ ವನಸ್ಪತಿ ಅಂತೀವಲ್ವ, ಅದನ್ನು 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ನಾವು ಬೇಕ್ರಿ ಸ್ಟೈಲ್ ಮಾಡುವಾಗ ಯಾವಾಗಲೇ ಡಾಲ್ಡಾ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ಬಿಳಿ ಎಳ್ಳು 1 ಟೀ ಸ್ಪೂನು ಮತ್ತು ಓಂಕಾಳು 1 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ನೀವು ಡಾಲ್ಡಾ ಪ್ಲೇಸಲ್ಲಿ ತುಪ್ಪನಾದರೂ ಯೂಸ್ ಮಾಡ್ಕೋಬೋದು. ಈಗ ಅದಕ್ಕೆ ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೊಂಡು ಕಲ್ಲರ್ಗೋಸ್ಕರ ಸ್ವಲ್ಪ ಅರಿಶಿನ ಹಾಕಬೇಕು. ಹಾಕ್ಬಿಟ್ಟು ಆ ನೀರು ಇವಾಗ ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ನೀರು ಚೆನ್ನಾಗಿ ಕುದ್ದಾದ್ಮೇಲೆ ನೋಡಿ, ಮೈದಾ ಹಿಟ್ಟು 1 ಕಪ್ಪು, ನಾವು ಯಾವ ಕಪ್ಪಲ್ಲಿ ನೀರು ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ 1 ಕಪ್ಪು ಮೈದಾ ಹಿಟ್ಟು ಹಾಕ್ಕೋಬೇಕು. 1 ಕಪ್ ನೀರಿಗೆ 1 ಕಪ್ ಮೈದಾ ಹಿಟ್ಟು ಕರೆಕ್ಟಾಗಿ ಮೆಜರ್ಮೆಂಟ್ ಸರಿ ಹೋಗುತ್ತೆ. ಹಾಕ್ಬಿಟ್ಟು ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ತಿರೋವಾಗೇ ಫ್ಲೇಮ್ ಆಫ್ ಮಾಡ್ಕೊಂಬಿಡೋದು ಒಳ್ಳೆಯದು. ನಾನು ಫ್ಲೇಮ್ ಆಫ್ ಮಾಡಿಬಿಟ್ಟಿದ್ದೀನಿ. ಅಷ್ಟೇ, ಫ್ಲೇಮ್ ಆಫ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಒಂದು ಸ್ಪೂನಲ್ಲಿ ಈ ಥರ ಒಂದು ಸ್ವಲ್ಪ ಮಿಕ್ಸ್ ಮಾಡಾದ್ಮೇಲೆ ಈಗ ಅದನ್ನು ಸ್ಪೂನ್ ತೆಗೆದಾಕ್ಬಿಟ್ಟು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಅದಕ್ಕೆ ಒದ್ದೆ ಬಟ್ಟೆ ತೊಗೊಂಡು ಒದ್ದೆ ಬಟ್ಟೆಯಲ್ಲಿ ಬಿಸಿ ಇರೋವಾಗೇ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಸಿ ಆಗುತ್ತಲ್ವ, ಅದಕ್ಕೆ ನಾವು ಕಾಟನ್ ಬಟ್ಟೆನ ಒದ್ದೆ ಮಾಡಿಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ನಾದಬೇಕು. ಚೆನ್ನಾಗಿ ನಾದದಷ್ಟು ಚೆನ್ನಾಗಿ ಬರುತ್ತೆ. ಕಂಟಿನ್ಯೂಸ್ ಆಗಿ ಒಂದು 5 ನಿಮಿಷ ಈ ಥರ ನಾದಬೇಕು. ಈ ಥರ ಎಲ್ಲ ನಾದಾದ್ಮೇಲೆ ನೋಡಿ, ಈಗ ನಾದಾಗಿದೆಯಲ್ಲ, ಈಗ ಇದನ್ನು ಈಕ್ವಲ್ ಪಾರ್ಟಾಗಿ ನಾವು ಭಾಗ ಮಾಡಿಕೊಂಡು ಇಟ್ಕೋಬೇಕು. ಈ ಥರ ಎಲ್ಲನೂ ಇದೇ ಥರ ಮಾಡಿಟ್ಕೋಬೇಕೀಗ. ಈಗ ಚಕ್ಲಿ ಒರಳು ಕಲ್ಲು ಇರುತ್ತಲ್ಲ, ಚಕ್ಲಿ ಒರಳು ತೊಗೊಂಡು ಅದಕ್ಕೆ ಈ ಥರ 3 ತೂತು ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ತುಪ್ಪ ಆಗಲಿ ಎಣ್ಣೆ ಆಗಲಿ ಸವರ್ಕೋಬೇಕು. ಈ ಥರ ಸ್ಪ್ರೆಡ್ ಮಾಡೋದ್ರಿಂದ ಅದು ಇಟ್ಟು ಅಂಟಲ್ಲ. ಅದಕ್ಕೋಸ್ಕರ ಅದಕ್ಕೆ ನಾವು ಈಕ್ವಲ್ ಪಾರ್ಟ್ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ 1 ಪಾರ್ಟ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಈಗ ಒಂದು ಪ್ಲೇಟ್ ಮೇಲೆ ಅದನ್ನು ಈ ಥರ ಉದ್ದಕ್ಕೆ ನಾವು ಪ್ರೆಸ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ತುಂಬ ಈಸಿಯಾಗಿ ಮಾಡ್ಕೋಬೋದು. ಇಲ್ಲ ಅಂದರೆ ಅದು ನಾನು ಈಸಿ ಪ್ರೊಸೆಸ್ಸಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಈ ಥರ ಮಾಡೋದ್ರಿಂದ ತುಂಬ ಸುಲಭವಾಗಿ ಮಾಡ್ಕೋಬೋದು ನಾವು ಮನೆಯಲ್ಲೇ. ಅದನ್ನು ನೋಡಿ, ಈ ಥರ ಒಂದು ಸುತ್ತು ಈ ಥರ ಮಾಡ್ಕೋಬೇಕು. ತುಂಬ ಈಸಿಯಾಗಿ ಮಾಡ್ಕೋಬೋದು. ಈ ಥರ ಪ್ರೆಸ್ ಮಾಡಿದ್ರೆ ಆಯಿತು, ಅಷ್ಟೇ. ಒಂದು ಈ ಥರ ಸುತ್ತಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ಆಯಿತು. ಎಲ್ಲ ಇದೇ ಥರ ಮಾಡಿಟ್ಕೋಬೇಕು. ನೋಡಿ, ನಾನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಒಂದು ಫಿಂಗರ್ ಬರೋ ಅಷ್ಟು ಮಾಡಿಕೊಂಡ್ರೆ ಆಯಿತು. ಫಿಂಗರ್ ಎಷ್ಟಿದೆಯೋ ಅಷ್ಟು ಫೋಲ್ಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಈ ಥರ ಎಲ್ಲ ಮಾಡಿಕೊಂಡು ಎಣ್ಣೆನ ಕಾಯಕ್ಕಿಡಬೇಕು. ಚೆನ್ನಾಗಿ ಹೀಟಾಗಿರಬೇಕು ಎಣ್ಣೆನ. ನೋಡಿ, ಸ್ವಲ್ಪ ಈ ಥರ ಅಗಲಕ್ಕಿರೋದಾದರೆ ಓಕೆ, ಇಲ್ಲ ಅಂದರೆ ಸ್ವಲ್ಪ ಹಳ್ಳ ಇರೋದಾದರೆ ಈ ಥರ ಸ್ಪೂನ್ ಅಡ್ಡ ಇಡಬೇಕು. ಹಾಕ್ಬಿಟ್ಟು ಅದರಲ್ಲಿ ನಾವು ರೆಡಿ ಮಾಡ್ಕೊಂಡಿರೋಂಥ ಚಕೋಡಿನೆಲ್ಲ ಹಾಕಿ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು. ಫುಲ್ ಅಂದರೆ ಫುಲ್ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಜಾಸ್ತಿ ಆದರೂ ಏನಾಗಲ್ಲ. ಹಾಕಿದ ತಕ್ಷಣ ಕಲಿಸ್ಬಾರ್ದು. ಅದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಫ್ಲೇಮು ಒಂದು ಸ್ವಲ್ಪ ಫ್ರೈ ಆದಮೇಲೆ ನೋಡಿ, ಒಂದು ಸ್ವಲ್ಪ ಲೈಟಾಗಿ ಕ್ರಿಸ್ಪಿನೆಸ್ ಬಂದಮೇಲೆ ಒಂದು ಸ್ವಲ್ಪ ಎಲ್ಲ ಫ್ಲಿಪ್ ಮಾಡ್ಕೋಬೇಕು. ನೋಡಿ, ಈಗ ಆಗಿದೆ, ಗೋಲ್ಡನ್ ಕಲರ್, ಲೈಟ್ ಗೋಲ್ಡನ್ ಕಲರ್ ಬಂದಿದೆಯಲ್ಲ. ಈಗ ಇಷ್ಟೇ ಆಗಿದೆ. ಎಣ್ಣೆಯಿಂದ ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೋಬೇಕು. ಟಿಶ್ಯೂ ಪೇಪರ್ ಮೇಲೆ ಹಾಕೋದ್ರಿಂದ ಎಣ್ಣೆ ಎಲ್ಲ ಎಳ್ಕೊಳ್ಳುತ್ತೆ. ನೋಡಿ, ಇಷ್ಟೇ ಆಗಿದೆ. ತುಂಬ ಈಸಿ ಇದೆಯಲ್ವಾ. ತುಂಬ ಇದು ಬಾಯಲ್ಲಿ ಇಟ್ಕೊಂಡಿದ ತಕ್ಷಣ ಹಂಗೆ ಕರಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಏರ್ಟೈಟ್ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 1 ತಿಂಗಳವರೆಗೂ ಇದನ್ನು ಸ್ನ್ಯಾಕ್ಸ್ ಥರದ್ದು ನಾವು ತಿನ್ಕೋಬೋದು. ಥ್ಯಾಂಕ್ ಯು.